ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನ್ಯೂ ಲೈಫ್ ವೆಲ್ಕಮ್ ಯು ಆಲ್. ಯಾಕೆಂದರೆ ತುಂಬ ಈ ಕಾಯಿಲೆಗೆ ಸೋಂಕಿತರಾದವರಲ್ಲಿ ಬದುಕಬೇಕು ಅಂತ ಆಸೆ ತುಂಬ ಇರ್ತದೆ. ಆ ಬದುಕಬೇಕು ಅಂತ ಆಸೆ ಪಟ್ಟವರಿಗೆ ಎಲ್ಲೊಂದು ಕಡೆ ನಿರಾಶೆ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಪ್ರಯತ್ನದಲ್ಲಿ ವಿನೂತನವಾಗಿ ಏನೆಲ್ಲ ಸೊಲ್ಯೂಷನ್ಸ್ಗಳು ಬರುತ್ತೆ ಅದನ್ನು ತೊಗೊಳ್ಬೇಕು, ಮಾಡಿದ್ದಕ್ಕೆ ಫಲಕಾರಿಯಾಗಿರಬೇಕು. ಎಲ್ಲೊಂದು ಕಡೆ ಮಾಡಿದು ವಿ ಟ್ರೈಡ್ ಅವರ್ ಬೆಸ್ಟ್ ಬಟ್ ರಿಸಲ್ಟ್ ಇಲ್ಲ ಅಂದಾಗ ತುಂಬ ಡಿಸಪಾಯಿಂಟ್. ಯಾಕೆಂದರೆ ತುಂಬ ದುಡ್ಡನ್ನು ಖರ್ಚು ಮಾಡ್ತಾರೆ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಐ ಮೈಸೆಲ್ಫ್ ಗಾಟ್ ಎ ಕರೇಜ್ ದಟ್ ಐ ಶುಡ್ ಸರ್ವೈವ್. ಸೊ ಈಚ್ ಆ್ಯಂಡ್ ಎವ್ರಿ ಕೀಮೋಗೂ ನಾನು ಪಟ್ಟಿದ್ದ ಕಷ್ಟ ಅದೇನು ಇಲ್ಲ ಅಂತ ನನ್ನ ಫ್ಯಾಮಿಲಿ ನೋಡಿದಾಗ ಗೊತ್ತಾಯಿತು. ಸೊ ಐ ಗಾಟ್ ಟು ನೋ ದ್ಯಾಟ್ ಹೌ ಟು ಗೋ ಥ್ರೂ ಇಟ್ ಆ್ಯಂಡ್ ಐ ಮೇಡ್ ಇಟ್ ಮೈಸೆಲ್ಫ್ ಸ್ಟ್ರಾಂಗ್ ಟು ಕಮ್ ಓವರ್. Most important people for a GYN oncologist are the gynecologists, because it is through them that predominantly we get the cases, and so what better platform than BSOG. So that is the reason I envisaged of doing this kind of a program wherein we will have our patients being commemorated for their strength, as well as have a scientific program with which we'll be able to identify and then screen women earlier. And there's no reliable biomarker. We know all the tests are using CA-125, and all of us are very well know it can be elevated in 1% of the normal population. And even in cases like endometriosis, it can be raised as high as 100. And then 50% of the diagnosed ovarian cancer, it may not be elevated in the early. ಜಾಗಬೇಕಾಗಿ ವಿನಂತಿ. ಭಾರತಕ್ಕೆ ಕೆಲಸ ಮಾಡೋಣ. ಮಾನ್ಯ ಸಂಸದರ ವೈದ್ಯ ಸಿಬ್ಬಂದಿಯಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಇದ್ದೇವೆ ಎಂದು ಸ್ಥೈರ್ಯ ತುಂಬಿ ಮತ್ತು ಅವರ ಒಂದು ಆತ್ಮವಿಶ್ವಾಸಕ್ಕೆ ನಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಡಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ. ವೈದ್ಯ ಸಿಬ್ಬಂದಿಯಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಇದ್ದೇವೆ ಎಂದು ಆಪರೇಷನ್ಗಳಿರ್ಬೋದು, ಗಡಿಯ ರಕ್ಷಣೆ ಇರ್ಬೋದು, ಎಲ್ಲರೂ ಯಶಸ್ವಿಯಾಗಿ ಮಾಡ್ತಾರೆ. ನಾವು ಸಮಾಜವಾಗಿ ಒಗ್ಗಟ್ಟಾಗಿದ್ದು ಅವ್ರಿಗೆ ನಮ್ಮ ಬೆಂಬಲವನ್ನು ಕೊಡೋಕ್ಕೆ ಸಾಕು. ಸೆಕೆಂಡ್ ಲೈನಲ್ಲಿ ಡಾಕ್ಟರ್ಗಳು ಇರಬೇಕು, ಆಮೇಲೆ ಯೂತ್ಸ್ ಇರಬೇಕು, ಹೇಳೋದಲ್ಲ ಮೋಟಿವೇಶನ್. ಸೆಕೆಂಡ್ ಲೈನ್ ಡಾಕ್ಟರ್ಸ್ಗಳಿರಬೇಕು. ಇದಕ್ಕೆ ನಾನು ಯಾರಿಗೂ ಯೂತ್ ಇರಬೇಕು ಅಂತ ಹೇಳಿಲ್ಲ. ಯುವಕರು ಇಂಥ ಒಂದು ಪರಿಸ್ಥಿತಿ ಭಾರತದಲ್ಲಿಲ್ಲ. ನಮ್ಮ ಸೇನಾಪಡೆ ಭಾಳ ಪ್ರಬಲವಾಗಿದೆ. ಭಾಳ ಇಡೀ ವಿಶ್ವದಲ್ಲಿ ಈ ಒಂದು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ, ಪಾಕಿಸ್ತಾನ ತಮ್ಮ ಏನು ಉದ್ವಿಗ್ನತೆಯನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಮಾಡಿದ್ರ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ, ಭಾರತ ಸೇನಾಪಡೆ ತಮ್ಮ ತಕ್ಕಂತೆ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ದೇನು ಇದು ಅಂದರೆ ಈಗ ಆರ್ಮಿಗೆ, ನಮ್ಮ ಸೈನ್ಯ ಪಡೆಗೆ, ಯೋಧರಿಗೆ ಎಲ್ಲ ನಾವು
ಒಂದು ಸಪೋರ್ಟ್ ಡಿಕ್ಲೇರ್ ಮಾಡೋಕ್ಕೆ ನಮ್ಮ ಡಾಕ್ಟರ್ಸ್ ವತಿಯಿಂದ, ನರ್ಸಸ್ ವತಿಯಿಂದ, ಎಲ್ಲ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಏನಿದ್ದೀವಿ ಇವರೆಲ್ಲ ಸೇರಿ ಅವ್ರಿಗೊಂದು ಬೆಂಬಲ ಸೂಚಿಸೋಕ್ಕೆ ಈ ಒಂದು ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದೀವಿ. ಯಾರ್ಯಾರು ಪಾರ್ಟಿಸಿಪೇಟ್? ಇದರಲ್ಲಿ ಎಲ್ಲ ಹಾಸ್ಪಿಟಲ್ ಡಾಕ್ಟರ್ಸ್, ಯಾವುದೇ ಬ್ಯಾನರ್ ರೆಡಿ ಇಲ್ಲ. ಇದು ಎಲ್ಲ ಡಾಕ್ಟರ್ಸು ಒಂದೇ, ಎಲ್ಲ ನರ್ಸಸ್ಸು ಒಂದೇ, ಎಲ್ಲ ಹೆಲ್ತ್ ಫ್ರೆಟರ್ನಿಟಿಗಳು ಒಂದೇ, ಎಲ್ಲ ಹೆಲ್ತ್ ಕೇರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಸಹಿತ ಒಂದೇ. ಎಲ್ಲರೂ ಸೇರಿ ನಮ್ಮ ಸೈನ್ಯಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಂಬಲ ಇದನ್ನು ಸೂಚಿಸಿ. BMTCಯಿಂದ ಬಸ್ ಸಂಚಾರನ ಏರ್ಪಡಿಸಲಾಗಿದೆ. ಅದು ಉಚಿತವಾಗಿರುತ್ತೆ. ಮೆಟ್ರೋಯಿಂದ NGMಗೆ ಮತ್ತು NGMಯಿಂದ ಮೆಟ್ರೋಗೆ ಇದು ಫ್ರೀ ಶಟಲ್ನ ಅರೇಂಜ್ ಮಾಡಿದೆ. ಸೊ ತಮ್ಮೆಲ್ಲರಲ್ಲೂ ವಿನಂತಿ, ತಾವುಗಳು ಬರಬೇಕು ಅಂತ. ನಾವು ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳು ಮ್ಯೂಸಿಯಂ ಸಂಬಂಧಪಟ್ಟಾಗಿ ಟಾಕ್ಗಳಿರ್ಬೋದು, ಹಾಗೆ ಸ್ಟೋರಿ ಟೆಲ್ಲಿಂಗ್, ಹಾಗೆ ವರ್ಕ್ಶಾಪ್ಗಳು. ಸೊ ಸಾಕಷ್ಟು ಪ್ರೋಗ್ರಾಮ್ಗಳಿದೆ. ಇದು ಈ ತಿಂಗಳು 30ನೇ ತಾರೀಕುವರೆಗೂ ಹಮ್ಮಿಕೊಂಡಿದ್ದೀವಿ. We work in collaboration with various people to realize our project called Social Weavers. And Social Weavers is a project where we've used organic yarn, organic natural dyes to be able to create the weaves to tell our stories of how we have done this whole project. नेचुरल डाइज से बने हुए हैं, जिसमें मैं इंडिगो, मैडर, बीटरूट, पोमग्रेनेट स्किन, एलम, इस तरह के काफ़ी सारे अलग अलग मटेरियल से काम किया है. और यहाँ पे 2 दिन के वर्कशॉप में मैं वो सारे डिमोन्स्ट्रेशन भी दूंगा और कलर किस तरह से तैयार किए जाते हैं उसके बारे में भी बात करेंगे. Right now we are doing more silk and cotton, linen, different synthetic, cellulosic and protein fiber doing in natural dyeing. We follow some ethics. We don't destroy in any nature, and we don't use any synthetic, and we use only plant-based raw material only, flower, seed, bark, root only. We don't use any animal-based and mineral-based dyes. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.